ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ಆ್ಯಕ್ಚುಲಿ ಇವತ್ತು ನಮ್ಮದು ಟ್ರಿಪ್ ಬಂದು ಎಲ್ಲಿಗೆ ಹೇಳಿ, ಮತ್ತೆ ಸ್ಪೀಡ್ ಶೆಟ್ಟಿ ಎಲ್ಲಿಗೆ ಹೊರಟ್ರು ಅನ್ಕೋಬೇಡಿ. ನಾವು ನಮ್ಮ ಪಯಣ ಇವತ್ತು ಮಡಿಕೇರಿಗೆ ಹೊರಟಿದ್ದೀವಿ. ಒಂದು ಕಾರಣಗಳಿಂದನೇ ಹೊರಡ್ತಿರೋದು. ಅದು ಏನಕ್ಕೆ ಹೋಗ್ತಿದೀವಿ ಅನ್ನೋದನ್ನ ಮತ್ತೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಓಕೆ, ಬಟ್ ಆನ್ ದ ವೇ ಇವಾಗ ಫಸ್ಟ್ ನಾನು ನನ್ನ ಮಗಳನ್ನ ಪಿಕಪ್ ಮಾಡಬೇಕು. ಸೊ ಸ್ಪೀಡಾಗಿ ಹೋಗ್ತಾ ಇದೀವಿ. ಇನ್ನೊಂದು 10 minutes ಅಲ್ಲಿ ನನ್ನ ಮಗಳ ಸ್ಕೂಲ್ ಹತ್ರ ರೀಚ್ ಆಗಬೇಕು ಅಂದ್ಬಿಟ್ಟು ಅವಳನ್ನ ಪಿಕ್ ಮಾಡ್ಕೊಂಡು ಹಾಗೆ ಹೊರಡ್ತಾ ಇದೀವಿ. ವೀಕೆಂಡ್ ಅಲ್ವಾ, ಸೊ ಎಕ್ಸಾಕ್ಟ್ ಟೈಮ್ಗೆನೆ ಸ್ಕೂಲ್ ಹತ್ರ ರೀಚ್ ಆದ್ವಿ. ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ. ನೋಡಿ, ಕರೆಕ್ಟಾಗಿ ನನ್ನ ಮಗಳು ಕೂಡ ಗೇಟ್ ಹತ್ರಕ್ಕೆ ಬಂದ್ಬಿಟ್ಲು. ಈ ಸ್ಕೂಲ್ ನೇಮ್ ಬಂದು KVRWF, ಇದು ಯಲಹಂಕದಲ್ಲಿರೋದು. ಸೊ ಅಲ್ಲೇ ಜಾಯಿನ್ ಮಾಡಿಸಿರೋದು ನನ್ನ ಮಗಳನ್ನ. ಇವಾಗ ಅಲ್ಲಿಂದ ಅವಳನ್ನ ಪಿಕ್ ಮಾಡಿಕೊಂಡು ಮತ್ತೆ ಹೊರಡಬೇಕು. ಹಾಯ್ ವೀಕ್ಷಾ, ವೇರ್ ಆರ್ ಯು ಗೋಯಿಂಗ್ ವೀಕ್ಷಾ? ಬಿಟ್ಟು ನೋಡಿ, ಈ ಸ್ಕೂಲ್ ಹೊರಗಡೆ ಎಷ್ಟು ಕ್ರೌಡ್ ಇರುತ್ತೆ ಮಕ್ಕಳದಂದ್ರೆ. ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. 2 wheeler ತಂದ್ರೂ ಹಾಗೇನೆ, ಇವನ್ ಕಾರ್ ಆದ್ರೂ. ಯಾಕಂದ್ರೆ ಚಿಕ್ಕ ಮಕ್ಳೆಲ್ಲ ಇರ್ತಾರೆ. ಸೊ ಇದೊಂದು ಕ್ವಾರ್ಟರ್ಸ್ ಅಲ್ವಾ, ಸೊ ಸುತ್ತ ಮಕ್ಕಳು ಮನೆ ಇಲ್ಲೇ ಇರೋದ್ರಿಂದ ಅವ್ರವರೇ ಹೋಗ್ತಾ ಇರ್ತಾರೆ. ಇವಾಗ ಅಲ್ಲಿಂದ ಮಗಳನ್ನ ಪಿಕ್ ಮಾಡ್ಕೊಂಡು ಇನ್ನೊಂದು ಮನೆ ಇದೆ, ಅಂದ್ರೆ ಹಸ್ಬೆಂಡ್ ಅವ್ರದ್ದು, ಅಂದ್ರೆ ನಮ್ಮ ಅತ್ತೆ ಮನೆ. ಓಕೆ, ಅದು 4th phase ಅಲ್ಲಿ ಇರೋದ್ರಿಂದ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಅತ್ತೆ ಅವ್ರನ್ನ ಪಿಕ್ ಮಾಡ್ಕೋಬೇಕು. ನಾವಿರೋದು ಆಕ್ಚುಲಿ ಇಲ್ಲಿಂದ ಒಂದು 7 kilometer ಡಿಸ್ಟೆನ್ಸ್ ಇದೆ ಇನ್ನೊಂದು ಮನೆ ಇರೋದು. ಅದು ಕೂಡ ನಮ್ಮ ಓನ್ ಹೌಸೇ. ಯಾಕಂದ್ರೆ ನಮ್ದು ಕಂಪ್ನಿಲಿ ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇರುತ್ತೆ. ಆಮೇಲೆ ಪಾರ್ಕ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗ್ಬೇಕಂತ ಸ್ವಲ್ಪ ನಾವು ಇಲ್ಲಿಂದ ಒಂದು ಇನ್ಸೈಡ್ ಇನ್ನೊಂದು ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಸೊ ಇದು ಸಿಟಿ ತರ ಇದೆಯಲ್ವಾ, ಸೊ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಕಷ್ಟ ಅಂದ್ಬಿಟ್ಟು ನೋಡಿ. ಸೊ ಇದು ಕೂಡ ಇನ್ನೊಂದು ಮನೆ, ಅಂದ್ರೆ ನಮ್ಮ ಅತ್ತೆ ಮನೆ. ನೋಡಿ, ಇಲ್ಲಿಂದ 4th phase ಇಂದ ಇಲ್ಲಿ ಒಂದ್ ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ ಇಟ್ಟಿದ್ರೆ ನೋಡಿ ಒಂದಕ್ಕಷ್ಟೇ ಗ್ಯಾಪ್ ಇರುತ್ತೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಯಾವಾಗ್ಲೂ ಪಾರ್ಕ್ ಮಾಡ್ಕೋಬೇಕಲ್ವಾ. ಸೊ ಇದು ಇನ್ನೊಂದು ಮನೆ ನೋಡಿದ್ರಾ, ಇದೆ ನಮ್ಮ ಅತ್ತೆ ಮನೆ. ಚಾಕ್ಲೇಟ್ ಕಲರ್, ಚಾಕ್ಲೇಟ್ ಇದೆ ನೋಡಿ, ಪಿಂಕ್ ಚಾಕ್ಲೇಟ್. ಎಲ್ಲ ರೆಡಿ ಆದ್ವಿ, ಪ್ಯಾಕ್ ಆಯ್ತು. ನೋಡಿ, ಇವಾಗ ಹಸ್ಬೆಂಡು ಕೂಡ ಅವ್ರದ್ದು ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ ಜರ್ನಿಗೆ. ನಮ್ಮ ಅತ್ತೆಯವರು ಕೆಳಗಡೆ ಮನೆ, ಅಂದ್ರೆ ಅಲ್ಲಿ ಅವ್ರ ಮನೆ ಟೆನೆಂಟ್ ಇದಾರಲ್ವಾ, ಅವ್ರಿಗೆ ಬಾಯಿ ಹೇಳೋದಕ್ಕೆ ಹೋಗಿದ್ರು. ಅಲ್ಲಿ ಒಂದು ಚಿಕ್ಕ ಪಾಪು ಇದೆ, ಅವಳ ಹೆಸರು ಕೂಡ ವಿಯಾ ಅಂತ, ತುಂಬಾ ಕ್ಯೂಟಾಗಿ ಆಟ ಆಡ್ತಾಳೆ. ಸೊ ಅಲ್ಲಿಂದ ಹೊರಟ್ವಿ. ಹಾಗೆ ಹೋಗ್ತಾ ನೋಡಿ, ಇಲ್ಲಿ ಈ ವ್ಯೂ ನೋಡಿದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಮನೆ ಹತ್ರನೇ ಈ ಪ್ಲೇಸು, ಅಂದರೆ ಲವ್ ಮಾಕ್ಟೆಲ್ ಹಾಗೆಯೇ ಕಿರಿಕ್ ಪಾರ್ಟಿ ಅಂತ 2 ಫಿಲಮ್ ಶೂಟಿಂಗ್ ಇದೇ ಪ್ಲೇಸಲ್ಲೇ ಮಾಡಿರೋದು. ಇದೇ ರೋಡು ಕಂಟಿನ್ಯೂ ಆದರೆ ನಿಮಗೆ ಅಲ್ಲಿ ಒಂದು ಕೆರೆ ಸಿಗುತ್ತೆ ಆಯ್ತಾ, ಕೆರೆ ಇರೋ ಪ್ಲೇಸ್. ಅಲ್ಲಿ ಕೂಡ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಫಿಲಮ್ ಶೂಟಿಂಗ್ ಕೂಡ ಮಾಡಿದ್ರು. ಹೇಗೂ ಹೊರಟಿರೋದು ಸ್ವಲ್ಪ ಲೇಟೇ ಆಗಿರೋದ್ರಿಂದ ಊಟದ ಹೊತ್ತಂತೂ ಬಂದೇ ಬಿಡ್ತು. ಸೊ ಹಾಸನ ಹೈವೇಲೇನೆ ನಾವು ಚೆನ್ನಾಗಿರುವಂಥ ಪಾಕಶಾಲಾ ಹೋಟೆಲಲ್ಲಿ ಊಟ ಮುಗಿಸ್ಬಿಟ್ಟು ಕಂಟಿನ್ಯೂ ಹಾಗೇನೆ ನಾವು ಸೋಮವಾರಪೇಟೆಗೆ ಹೊರಟ್ವಿ. ಸೇಮ್ ಹೈವೇ ಕಂಟಿನ್ಯೂ ಆಗ್ತಿರುವಾಗ ಚನ್ನರಾಯಪಟ್ಟಣ ಕೂಡ ಪಾಸ್ ಆದ್ವಿ. ಮತ್ತೆ ಇಲ್ಲಿಂದ ಆ್ಯಕ್ಚುಲಿ ಹಾಸನದ್ದು ಮುಗೀತು. ಸೊ ಈಗ ಕೊಡಗು ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಹೈವೇ ಮಾತ್ರ ಸೇಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ. ಕಾಫಿ ತೋಟಗಳು ಕಾಣಿಸುತ್ತೆ. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹೋಗ್ತಾ ಇರೋದು ಇದು ರೈನಿ ಸೀಸನ್ ಅಲ್ವಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ. ಇನ್ನೇನು ಹೊರಟು ಆಲ್ರೆಡಿ 3 hours ಆಲ್ಮೋಸ್ಟ್ ಮುಗ್ದಿದೆ. ಸೊ ಇನ್ನೇನು ನಾವು ರೀಚ್ ಆಗ್ತಿರೋ ಪ್ಲೇಸ್ ಬಂದು ಒಂದು ಸ್ಪೆಷಲ್ ಆಗಿರೋ ಪ್ಲೇಸ್, ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ ಇರುವಂತಹ ಪ್ಲೇಸ್. ಇದು ಹೊನ್ನಮ್ಮನ ಕೆರೆ ಅಂತ. ಆಲ್ಮೋಸ್ಟ್ ಆ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ, ತುಂಬ ಫೇಮಸ್. ಮತ್ತೆ ನೋಡಿ, ಅಲ್ಲಿ ಕೆರೆ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ಮಳೆ ಬಂದಾಗಲೂ ಅಲ್ಲಿ ಅಷ್ಟೇ ನೀರಿರುತ್ತೆ, ಮಳೆ ಇಲ್ದಿರುವಾಗಲೂ ಕೂಡ ಅದೇ ರೀತಿ ಆ ಕೆರೆಯಲ್ಲಿ ನೀರಿರುತ್ತೆ. ಈ ಬೆಟ್ಟ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಹತ್ಕೊಂಡು ಕೂಡ ಹೋಗ್ಬೋದು, ಅಲ್ಲಿ ಸ್ಟೆಪ್ಸ್ ಇಟ್ಟಿದ್ದಾರೆ. ಬಟ್ ಇವತ್ತು ನಾವು ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಮಗಳಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ಪ್ಲೇಸ್ನ ತೋರಿಸ್ತಾ ಇರೋದು. ಚಿಕ್ಕವಳಿರುವಾಗ ಬಂದಿದ್ಲು, ಬಟ್ ಅವಳಿಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಒಂದು 2 ಟೆಂಪಲ್ ಇದೆ, ಗಣೇಶ ಇದೆ, ಶಿವ ಇದೆ, ಹಾಗೆ ಹೊನ್ನಮ್ಮ ಅಂತ ದೇವಿಯ ಟೆಂಪಲ್ ಕೂಡ ಗುಡಿ ಇದೆ. ಇಲ್ಲಿ ಅರ್ಚಕ್ರ ಹತ್ರ ನಾವು ಪೂಜೆ ಮಾಡಿಸ್ಕೊಂಡು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರದ್ದು ಮಮ್ಮಿ ಮನೆ, ಅಂದರೆ ನಮ್ಮ ಅತ್ತೆ ಅವ್ರದ್ದು ಊರಿದೆಯಲ್ವಾ, ಅಲ್ಲಿಗೆ ರೀಚ್ ಆಗಬೇಕು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ.
ಈ ದೇವಿಯ ಮಹಿಮೆ ಕೂಡ ತುಂಬ ಇದೆ ಅನ್ನೋದು ನಮಗೆ ಮುಂಚೆಯಿಂದನೂ ಗೊತ್ತು. ತುಂಬ ಚೆನ್ನಾಗಿ ಇಲ್ಲಿರುವಂತಹ ಅರ್ಚಕರು ಪೂಜೆನ ಸಲ್ಲಿಸಿದ್ರು, ಖುಷಿ ಆಯಿತು. ಇದು ಆ್ಯಕ್ಚುಲಿ ಟೂರಿಸ್ಟ್ಗಳಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಮೇಲ್ಗಡೆ ವ್ಯೂ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಸನ್ಸೆಟ್ ಮತ್ತು ಸನ್ರೈಸ್ ಆಗುವಂಥ ವ್ಯೂಗಳು ನೋಡ್ಬೋದು. ಬಟ್ ಇವಾಗ ನಮಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಮಳೆ ಬರ್ತಾ ಇದೆ ಅಲ್ವಾ ಸಣ್ಣದಾಗಿ. ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಕೋಲ್ಡ್ ಆಗಿದೆ ಪ್ಲೇಸ್ ಅಂತೂ. ಖುಷಿ ಅಂದರೆ ತುಂಬಾ ಖುಷಿ. ನೀವು ಕೂಡ ಈ ಕಡೆ ಏನಾದ್ರು ಬಂದರೆ ಇಲ್ಲಿ ಹೋಮ್ ಸ್ಟೇ ಎಲ್ಲ ಇದೆ, ತುಂಬ ಹೋಮ್ ಸ್ಟೇಗಳಿದೆ. ಸೊ ನೀವು ಇಲ್ಲಿ ಸ್ಟೇ ಆಗ್ಬೋದು, ಚೆನ್ನಾಗಿದೆ. ನಿಮಗೆ ವೀಕೆಂಡಲ್ಲಿ 1 or 2 days ಟ್ರಿಪ್ ಮಾಡೋದಕ್ಕೆ ತುಂಬ ಒಳ್ಳೆಯ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಹಾಗೆ ಈ ದೇವಿಯ ದರ್ಶನ ನೀವು ಕೂಡ ಮಾಡಿ. ನಾನು ಹೇಳಿರುವಂತಹ ವ್ಯೂ ಪಾಯಿಂಟ್ ಅಂದರೆ ಇಲ್ಲೇನೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬೆಟ್ಟದ ಮೇಲ್ಗಡೆ ಹೋದಾಗ ವ್ಯೂ ಪಾಯಿಂಟ್ ಇರೋದು. ಇಲ್ಲೂ ಕೆಲವೊಂದು ಹೋಮ್ ಸ್ಟೇಗಳು ಕೂಡ ನಿಮಗೆ ಸಿಗುತ್ತೆ. ಅಂತೂ ಫೈನಲ್ ಡೆಸ್ಟಿನೇಷನ್ ರೀಚ್ ಆದ್ವಿ, ಅಂದರೆ ಸೋಮವಾರಪೇಟೆಗೆ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆಯವ್ರಿಗೆ ತುಂಬ ಖುಷಿ ಆಗ್ತಾನೆ ಇತ್ತು ಅವಾಗಿಂದ. ಹತ್ರ ಬಂದಾಗಂತೂ ಇನ್ನು ಜಾಸ್ತಿನೇ ಖುಷಿ ಆಗ್ತಿದೆ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ವೈಟ್ ಕಲರ್ ಬಿಲ್ಡಿಂಗ್ ಬಂದು ನಮ್ಮ ಅತ್ತೆ ಅವ್ರದ್ದು ತವರು ಮನೆ. ಅಂದರೆ ಅವರು ಸಣ್ಣ ಇರುವಾಗ ಹುಟ್ಟಿ ಬೆಳೆದಿರುವಂತಹ ಪ್ಲೇಸ್ ಇದು. ಓಕೆನಾ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ನೋಡಿ, ಇದೇನೆ ನಮ್ಮ ಹಸ್ಬೆಂಡ್ ಅವ್ರದ್ದು ಅಮ್ಮನ ಮನೆ, ಅಂದರೆ ನಮ್ಮ ಅತ್ತೆಯವರು ಹುಟ್ಟಿ ಬೆಳೆದಿರುವಂತಹ ಪ್ಲೇಸ್ ಇದು. ಇವಾಗ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಿರೋದು ಬಂದು ಹೋಟೆಲ್ ಇರೋದು, ಅಂದರೆ ಫೇಮಸ್ ವೆಂಕಟಪ್ಪ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಆ ಕಾಲದಿಂದನೂ ಕೂಡ ಅಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಮಕ್ಕಳು, ಅಂದರೆ ನಮ್ಮ ಅತ್ತೆ ಅವ್ರಿಗೆ 2 ತಮ್ಮಂದಿರಿದ್ದಾರೆ, ರಘು ಮತ್ತು ಭಾಸ್ಕರ್ ಅಂತ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೀವೇನಾದರೂ ಮಡಿಕೇರಿ ಅಥವಾ ಈ ಕಡೆ ಕೂರ್ಗ್ ಮತ್ತು ಸೋಮವಾರಪೇಟೆ ಟ್ರಿಪ್ ಬಂದರೆ ಈ ಹೋಟೆಲ್ನ ನೀವು ವಿಸಿಟ್ ಮಾಡಲೇಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಮಟನ್ ಚಾಪ್ಸ್ ಅನ್ನೋದು ತುಂಬ ಫೇಮಸ್. ಸೇಮ್ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನೋಡಿ ಮನೆ ಇರೋದು. ಸೊ ನನ್ನ ಮಗಳಂತೂ ತುಂಬ ಖುಷಿಯಿಂದ ಎಲ್ಲ ಕಡೆ ನೋಡ್ಕೊಂಡು ಓಡಾಡ್ತಿದ್ದಾಳೆ. ನಾವಿಲ್ಲಿಗೆ ಬಂದಿರೋದು ರೀಸನ್ ಬಂದು ಆ್ಯಕ್ಚುಲಿ ನಮ್ಮ ಅತ್ತೆಯವ್ರದ್ದು ಅಮ್ಮ, ಅಂದರೆ ಅಜ್ಜಿ, ಅವರು ಸ್ವಲ್ಪ ಹುಷಾರಿರಲಿಲ್ಲ ತುಂಬ ದಿನಗಳಿಂದ ಅಂತ ನೋಡ್ಕೊಂಡು ಹೋಗೋದಕ್ಕೆ ವಿಸಿಟ್ ಮಾಡಿದ್ವಿ ವೀಕೆಂಡಲ್ಲಿ. ಇಲ್ಲಿಂದ ಮಗಳ ಈಗ ಹೋಗ್ತಾ ಇರೋ ಪ್ಲೇಸ್ ಎಲ್ಲಿ ಗೊತ್ತಾ? ತಾತನೂರು, ತಾತನ ಮನೆ. ತಾತ ಅದು ಅಜ್ಜಿದ್ ಮನೆ ಈಗ ಹೋಗಿರೋದು. ತಾತನ ಮನೆನೂ ಇಲ್ಲೇ ಇದ್ದಿದ್ದು. ಇದು ಟೌನ್, ಇದ್ರ ಲೆಫ್ಟಿಗೆ ಹೋಗ್ಬೇಕು, ತಾತದ ಮನೆ ಇದ್ರಲ್ಲಿ ಹೋಗ್ಬೇಕು ನಿಧಾನ. ಅಲ್ಲಿಗ ಮನೆ ಇಲ್ಲ. ಇವಾಗ ಆಕ್ಚುಲಿ ಸ್ಯಾಟರ್ಡೆ ಅಲ್ವಾ, ಸೊ ನಮ್ಗಿಲ್ಲೊಂದು ನನ್ನ ಹಸ್ಬೆಂಡ್ಗೆ ಚಿಕ್ಕಂದಿನಿಂದ ಇಲ್ಲಿ ಒಂದು ಟೆಂಪಲ್ ಯಾವಾಗ್ಲೂ ವಿಸಿಟ್ ಮಾಡ್ತಾ ಇದ್ರು. ಅಂದ್ರೆ ಅದು ನನಗೂ ಫೇವ್ರೆಟ್ ಗಾಡ್, ನಮ್ಮ ಆಂಜನೇಯ ಸ್ವಾಮಿ. ಸೊ ಹೇಗೂ ಸ್ಯಾಟರ್ಡೇನೆ ಬಂದಿದೀವಲ್ವಾ, ಅದನ್ನ ಜಸ್ಟ್ ವಿಸಿಟ್ ಮಾಡೋಣ ಅಂತ ಇವಾಗ ಹೋಗ್ತಾ ಇದೀವಿ. ಬಟ್ ನಮ್ಮ ಹಸ್ಬೆಂಡ್ಗೆ ಏನಾಗಿದೆ ಅಂದರೆ ಅವರೇ ಹುಟ್ಟಿರೋ ಊರು, ಬಟ್ ಅವರು ಅಲ್ಲಿ ಹುಟ್ಟಿದ್ದಷ್ಟೇ, ಬೆಳೆದಿದ್ದೆಲ್ಲ ಬೆಂಗಳೂರಲ್ವಾ. ಸೊ ಇಲ್ಲಿ ದಾರಿನೇ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ, ಕನ್ಫ್ಯೂಸ್ ಆಗ್ತಾನೆ ಇದೆ. ಅದಕ್ಕೆ ಮಗಳು ಮುಂದೆ ಕೂತ್ಕೊಂಡು ಪಪ್ಪ ಎಲ್ಲೆಲ್ಲೂ ಹೋಗ್ಬೇಡಿ ಪಪ್ಪ ಅಂತಿದ್ಲು. ಬಟ್ ರೀಸನ್ ಬಂದು ಇಷ್ಟೇನೆ, ತುಂಬಾ ಡೆವಲಪ್ ಆಗಿದೆ ಅಲ್ವಾ, ಆಲ್ಮೋಸ್ಟ್ 25 years ಬ್ಯಾಕ್ ಇಂದಲ್ವಾ ಇಲ್ಲಿ ಇದ್ದಿದ್ದು. ಸೊ ಸರ್ಚಿಂಗ್ ಫಾರ್ ಟೆಂಪಲ್. ಕಾರ್ ಪಾರ್ಕಿಂಗ್ ನೋಡಿ ಮಾಡಾಗೋಯ್ತು. ನಮ್ಮ ಆಂಜನೇಯ ಸ್ವಾಮಿಗೆ ಈ ಎಂಟ್ರೆನ್ಸ್ ಇಂದನೇ ಬೇಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಖುಷಿಯಾಗಿ ನನ್ನ ಮಗಳು ಹಸ್ಬೆಂಡ್ ಬರ್ತಾ ಇದ್ದಾರೆ. ದೊಡ್ಡ ಯುದ್ಧವನ್ನು ಮಾಡುವುದೇ ಅಯ್ಯೋ ರಾಮ, ಜಗಳ ಕದನ ಎಂದರೆ ಓಡಿ ಹೋಗುವೆ, ದೊಡ್ಡ ಯುದ್ಧವನ್ನು ಮಾಡುವುದೇ ಅಯ್ಯೋ ರಾಮ. ಆಂಜನೇಯನ ದರ್ಶನ ಮುಗಿದ ತಕ್ಷಣ ಹಾಗೆ ಇನ್ನೊಂದು ಕಡೆ ಅಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ನಾವು ಒಂದು ಪೂಜೆ ಕೊಟ್ಟಿದ್ವಿ. ಸೊ ಅಲ್ಲಿ ದರ್ಶನನ ತಗೊಳ್ತಾ ಇರೋದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೆ. ದೇವರ ದರ್ಶನವೆಲ್ಲ ಮುಗಿಸಿ ನಾವು ಟೌನಲ್ಲಿರೋ ಮನೇಲಿ ಊಟ ಮಾಡಿಬಿಟ್ಟು ಹಾಗೆ ಅಲ್ಲಿಂದ ಒಂದು 2 kilometer ಡಿಸ್ಟೆನ್ಸ್ ಅಲ್ಲಿರುವಂತಹ ತೋಟದ ಮನೆಗೆ ಬಂದ್ವಿ. ಇದು ಹೊಸದಾಗಿ ಮಾಡಿರೋದ್ರಿಂದ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆಲ್ರೆಡಿ ಮನೆ ಇತ್ತು, ಇದು ಫಸ್ಟ್ ಫ್ಲೋರಲ್ಲಿ ಹೊಸದಾಗಿ ಮಾಡಿರೋ ಮನೆ ಆಗಿರೋದ್ರಿಂದ ಅವ್ರ ಮಾವ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವುದೇ ಡೋರ್ ಹಾಕಿದ್ದೀವಿ ಮತ್ತೆ ಎಷ್ಟು ಖರ್ಚಾಯಿತು, ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ. ಸೊ ಅದನ್ನು ನೋಡ್ತಾ ಇದ್ರು. ಇಷ್ಟಕ್ಕೆ ನಿಮಗೆ 36,000 ಓಕೆ ಅಂದ್ರೆ
ಬೆಳಕು ಅಲ್ಲ ಈ ತರ ಭಯಂಕರ ಅನ್ಸುತ್ತೆ. ಸೌಂಡ್ ಬರುತ್ತಾ? ಇದು ಸೌಂಡ್ ಬರ್ತದೆ, ನಿಂಗೆ ಅದು ಕೂರ್ಸೋದು ಸೌಂಡ್ ಬರಲ್ಲ. ಸಿಮೆಂಟ್ ಹಾಕಿಲ್ಲ ಅಲ್ಲ, ಅದ್ರಲ್ಲಿ ಸೌಂಡ್ ಬರ್ತಾ ಇದೆ. ನಮ್ಮ ಮಾವ ಅವರ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಯಾಕಂದ್ರೆ ಅವರು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ನ ನಮ್ಗೆ ಹೇಳ್ತಾನೆ ಇದ್ರು, ಹೀಗಾಯ್ತು, ಈ ರೀತಿ ಮಾಡಿದ್ವಿ, ಇದಕ್ಕೆ ಇಷ್ಟು ಬಜೆಟ್ ಆಯ್ತು ಅಂತ ಮೆಟೀರಿಯಲ್ ಬಗ್ಗೆ ಎಲ್ಲ. ಸೊ ಅದನ್ನ ಕೇಳ್ತಾ ಹಾಗೆ ನಾವು ನಮ್ಮ ಕ್ಲೈಂಟ್ ಬಗ್ಗೆ ಅಥವಾ ನಾವು ಹಾಕ್ತಿರೋ ಮೆಟೀರಿಯಲ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಲಾಸ್ಟಿಗೆ ನಮ್ಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಇವತ್ತಿನ ಫೈನಲ್ ಸೆಗ್ಮೆಂಟ್ ಸ್ಪೀಡ್ ಶೆಟ್ಟಿ ಸಜೆಷನ್. ಇವತ್ತಿನ ಸಜೆಷನ್ ಬಂದು, ಇವಾಗಿನ ಜನರೇಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಸಡನ್ ಆಗಿ ಡಿಪ್ರೆಷನ್ಗೆ ಹೋಗ್ತಾರೆ, ಬೇರೆ ಬೇರೆ ರೀತಿ ಆಲೋಚನೆ ಮಾಡ್ತಾರಲ್ವ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಿಮಗೆ ಡಿಲೇಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಾ? ಅದ್ರ ಬಗ್ಗೆ ಈ ನಿಮ್ಮ ಸ್ಪೀಡ್ ಶೆಟ್ಟಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದ್ರೆ ಕೆಲವೊಂದ್ಸಲ ನಾವು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗಲ್ಲ ಅನ್ಸ್ಬಿಡುತ್ತೆ. ಆವಾಗ ಏನು ಮಾಡಬೇಕು ನಾವು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಅರ್ಥ ಮಾಡಿಸ್ತೀನಿ. ಅದೇನಂದ್ರೆ, ಕೃಷ್ಣ ಹುಟ್ಟಿದ್ದೇ ಕಂಸನ ಸಾಯಿಸೋಕ್ಕೋಸ್ಕರ ಅಲ್ವಾ? ಸೊ ಬಟ್ ಕೃಷ್ಣ 11 ವರ್ಷ ಆದ್ಮೇಲೆ ಮಥುರಕ್ಕೆ ಬರ್ತಾನೆ. ಹಾಗೆ ಮಥುರಕ್ಕೆ ಬಂದು ಕಂಸನ ಸಾಯಿಸ್ಬಿಡ್ತಾನೆ. ದಿಸ್ ಇಸ್ ಕಾಲ್ಡ್ ಡಿಲೇಡ್ ಮ್ಯಾನೇಜ್ಮೆಂಟ್ ಅಂತ. ಸಮ್ ಪ್ರಾಬ್ಲಮ್ಸ್ ನಾವು ಟಾಲರೇಟ್ ಮಾಡ್ಬೇಕಂತಾನೆ ದೇವರು ಕೊಟ್ಟಿರ್ತಾನೆ, ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ನೋಡಿ ಥಿಂಗ್ಸು ಚೇಂಜ್ ಆಗ್ಬಿಡುತ್ತೆ. ಒಂದೊಂದ್ಸಾರಿ ಸಿಚುವೇಶನ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ, ಕೆಲವೊಬ್ರದ್ದು ಮೂಡ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಪ್ರಾಬ್ಲಮ್ಸ್ ಅದಾಗೆ ಸಾಲ್ವ್ ಆಗೋ ಚಾನ್ಸಸ್ಸು ಇರುತ್ತೆ ಕೆಲವೊಂದ್ಸಾರಿ. ಸೊ ಅದಕ್ಕೆ ಹೇಳೋದು, ಎಲ್ಲ ಪ್ರಾಬ್ಲಮ್ಸ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀನಂತ ಹೋಗಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಅದನ್ನ ಸ್ವಲ್ಪ ಟೈಮಲ್ಲಿ ಟಾಲರೇಟ್ ಮಾಡಿಕೊಂಡು ಸಾಲ್ವ್ ಮಾಡಕ್ಕೆ ಹೋದ್ರೆ ನನ್ಗನ್ಸಿರೋಂಗೆ ಅದು ಬೆಸ್ಟ್. ಓಕೆನಾ ಫ್ರೆಂಡ್ಸ್? ಸೊ ಈ ನಿಮ್ಮ ಸ್ಪೀಡ್ ಶೆಟ್ಟಿ ಕೊಟ್ಟಿರುವಂತಹ ಸಜೆಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ, ಹಾಗೆ ಈ ನಿಮ್ಮ ಸ್ಪೀಡ್ ಶೆಟ್ಟಿ ತೋರಿಸಿರುವಂತಹ ಈ ವಿಡಿಯೋ ತುಂಬ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಂತೂ ಮರಿದೇ ಮಾಡಬೇಕು. ಹಾಗೆಯೇ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಈ ಸ್ಪೀಡ್ ಶೆಟ್ಟಿ ನಿಮ್ಮನ್ನು ಮೀಟ್ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.